ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸುಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಲ್ವಾ? ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನಿಸಿದ ನಂತರ ಒಂದು ವಾಗ್ದಾನ ಸಂದೇಶವನ್ನು ಬೈಬಲ್ನಿಂದ ಕೇಳುತ್ತಾ ಇದ್ದೇವೆ. ಈ ವಾಗ್ದಾನ ಸಂದೇಶವನ್ನು ಅನೇಕರು ಯೂಟ್ಯೂಬ್ ಅಲ್ಲಿ, ಕೆಲವರು ಫೇಸ್ಬುಕ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅನೇಕರು ನೋಡುತ್ತಾ ದೇವರ ಆಶೀರ್ವಾದವನ್ನು ಪಡೆಯುತ್ತಿದ್ದೀರಾ. ನಿಮ್ಮೆಲ್ಲರಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಪ್ರಪಂಚವ್ಯಾಪ್ತಿಯಾಗಿ ನಾನು ಅನೇಕ ದೇಶಗಳಿಗೆ ಹೋಗುತ್ತಾ ಇರುತ್ತೇನೆ. ಅದರಲ್ಲಿ ಭೇಟಿಯಾದಾಗ ಅನೇಕರು ಹೇಳುತ್ತಾ ಇರುವಂತಹ ಸಾಕ್ಷಿ ಏನೆಂದರೆ, ಪ್ರತಿದಿನವೂ ಕೂಡ ನಮ್ಮ ದಿನವನ್ನು ದೇವರ ವಾಗ್ದಾನ ಸಂದೇಶದೊಂದಿಗೆ ಪ್ರಾರಂಭಿಸುತ್ತಾ ಇದ್ದೇವೆ ರೀ. ನೂತನವಾದ ಬದಲಾವಣೆಯನ್ನು ನಾವು ನೋಡುತ್ತಾ ಇದ್ದೇವೆ. ದೇವರ ವಾಗ್ದಾನದಲ್ಲಿರುವಂತಹ ಬಲವನ್ನು ಅನುಭವಿಸುತ್ತಾ ಇದ್ದೇವೆ ರೀ ಎಂದು ಅನೇಕರು ಒಳ್ಳೆಯ ಸಾಕ್ಷಿಗಳನ್ನು ಹೇಳುತ್ತಾ ಇದ್ದೀರಾ. ಅವರೆಲ್ಲರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಅಥವಾ ಅಡಕವಾಗಿರುವಂತಹ ವಾಗ್ದಾನಗಳು ಬಹಳ ಅಮೂಲ್ಯವಾದ ವಾಗ್ದಾನಗಳು. ಇದು ಮನುಷ್ಯನು ಮಾಡಿದಂತಹ ವಾಗ್ದಾನ ಅಲ್ಲ, ಅಥವಾ ರಾಜಕಾರಣಿಗಳು ಮಾಡಿರುವಂತಹ ವಾಗ್ದಾನ ಅಲ್ಲವೇ ಅಲ್ಲ. ದೇವರು ವಾಗ್ದಾನ ಮಾಡಿದ್ದಾರೆ ಅಂದ್ರೆ ಅದನ್ನು ಖಚಿತವಾಗಿ ನೆರವೇರಿಸುತ್ತಾರೆ. ನೆರವೇರಲ್ಪಡುವಂತಹ ವಾಗ್ದಾನವನ್ನೇ ದೇವರು ತನ್ನ ಪ್ರಜೆಗಳ ಜೀವಿತದಲ್ಲಿ ಮಾಡಿದ್ದಾರೆ. ಈ ದಿನ ದೇವರ ವಾಗ್ದಾನದ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಡೋಣ, ವಿಶ್ವಾಸ ಇಡೋಣ. ಈ ದಿನದ ಕೀರ್ತನೆಗಾಗಿ ಕೀರ್ತನೆ 59ನೇ ಕೀರ್ತನೆ 13ನೇ ವಾಕ್ಯವನ್ನು ಓದೋಣ. Psalm 59 and verse 13. ಅವರು ನುಡಿಯುವ ಶಾಪಕ್ಕಾಗಿಯೂ ಸುಳ್ಳಿಗಾಗಿಯೂ ಅವರನ್ನು ರೌದ್ರದಿಂದ ಸಂಹರಿಸಿ ನಿರ್ನಾಮಗೊಳಿಸು. ಯಾಕೋಬನ ವಂಶದವರನ್ನು ಆಳುವವನು ದೇವರೇ ಎಂಬುದು ಭೂಲೋಕದಲ್ಲೆಲ್ಲ ಗೊತ್ತಾಗಲಿ. ಇದು ಒಂದು ರೀತಿಯಾದ ಪ್ರಾರ್ಥನೆಯಾಗಿ ನಮಗೆ ಅನ್ನಿಸುತ್ತಾ ಇದ್ದರೂ ಕೂಡ ಇದರಲ್ಲಿ ಒಂದು ವಾಕ್ಯ ಭಾಗವನ್ನು ನಾವು ಫೋಕಸ್ ಮಾಡುತ್ತಾ ಇದ್ದೇವೆ. ಅದೇನೆಂದರೆ, ದೇವರು ಯಾಕೋಬನ ವಂಶದವರನ್ನು ಆಳುವವನು. ನಿನ್ನ ದೇವರು ಆಳುತ್ತಾ ಇರುವಂತಹ ದೇವರು, ಪರಿಪಾಲನೆ ಮಾಡುತ್ತಿರುವ ದೇವರು. ರಾಜ್ಯಾಧಿಕಾರವು ಆತನ ಕರದಲ್ಲಿದೆ. ಪ್ರಿಯರೇ, ಗಮನಿಸಿರಿ, ಅಪೊಸ್ತಲನಾದ ಪೌಲನು ರೋಮ ಸಭೆಗೆ ಬರೆಯುವಾಗ ಹೇಳುತ್ತಾನೆ, ಯೇಸು ಕ್ರಿಸ್ತನು ಸರ್ವಾಧಿಕಾರಿಯುಳ್ಳವನಾಗಿದ್ದು ನಿರಂತರವೂ ಕೂಡ ಸ್ತೋತ್ರ ಹೊಂದತಕ್ಕವನೆಂಬುದಾಗಿ ಬರೆದಿದ್ದಾರೆ. ರೋಮ 9:5 ನೋಡುತ್ತೇವೆ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದರು? ಆತನು ಬರುವುದರಲ್ಲಿ ಉದ್ದೇಶವಾದರೂ ಏನು ಅಂದರೆ, ಆತನು ನಮ್ಮೆಲ್ಲರ ಹೃದಯದಲ್ಲಿ ಅರಸನಾಗಿ ಆಳುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದರು. ಒಂದು ಪೊಲಿಟಿಕಲ್ ಕಿಂಗ್ಡಮ್ ಅನ್ನು ಸ್ಥಾಪಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬರಲಿಲ್ಲ. ಈಗ ನಾವು ನೋಡುತ್ತಾ ಇರುವ ಹಾಗೆ ಯಾವ ರೀತಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಯಾವ ರೀತಿಯಾಗಿ ರಾಜ್ಯವನ್ನು, ದೇಶವನ್ನು ಅಥವಾ ರಾಷ್ಟ್ರವನ್ನು ಆಳುತ್ತಿದ್ದಾರೋ ಆ ರೀತಿಯಾದಂತಹ ಅನುಭವ ಅಲ್ಲ. ಯೇಸು ಕ್ರಿಸ್ತನು ಮೊದಲನೇ ಸಾರಿ ಲೋಕಕ್ಕೆ ಬಂದಂತಹ ಪರಿಸ್ಥಿತಿಯು ಯಾವ ರೀತಿಯಾಗಿತ್ತು ಅಂದರೆ, ಯಾರು ಆತನನ್ನು ತಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುತ್ತಾರೋ ಅವರನ್ನು ಪರಿಪಾಲನೆ ಮಾಡಬೇಕು ಎಂಬುದಾಗಿ ಆತನು ಇಷ್ಟಪಡುತ್ತಿದ್ದಾರೆ. ದೇವರು ಯಾಕೋಬ ವಂಶದವರನ್ನು ಆಳುವನು. ಎಷ್ಟು ಸುಂದರವಾದ ಮಾತು ಇದು. ಒಂದು ನೇರ ಪ್ರಶ್ನೆ ಕೇಳುತ್ತೇನೆ ಈ ದಿನ, ನೀನು ದೇವರ ಆಳ್ವಿಕೆಯಲ್ಲಿದ್ದೀಯಾ? ಆತನ ಅಧಿಕಾರಕ್ಕೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದೀಯಾ? ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಲ್ವಾ? ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ದೇವರ ಅಧಿಕಾರಕ್ಕೆ, ಆತನ ಆಳ್ವಿಕೆಗೆ ನಾವು ವಿಧೇಯರಾಗುತ್ತಾ ಇದ್ದೇವಾ? ಮನುಷ್ಯನು ಪ್ರಸ್ತುತ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕೂಡ ಒಪ್ಪಿಕೊಳ್ಳುತ್ತಿದ್ದಾನೆ, ಆದರೆ ದೇವರ ಆಳ್ವಿಕೆಗೆ ಅನೇಕರು ಒಪ್ಪಿಕೊಳ್ಳುತ್ತಾ ಇಲ್ಲ. ಆತನಿಗೆ ಜೀವಿತವನ್ನು ಒಪ್ಪಿಸುವುದಾದರೆ, ದೇವರಿಗೆ ನನ್ನ ಜೀವಿತವನ್ನು ಸಮರ್ಪಿಸಿದರೆ ನನ್ನ ಆಶೆ ಏನಾಗುತ್ತದೆ ರೀ? ನನ್ನ ಕೋರಿಕೆಗಳು ಏನಾಗುತ್ತದೆ ರೀ? ನನ್ನ ಉದ್ದೇಶವು ಏನಾಗುತ್ತದೋ? ನನ್ನ ಭವಿಷ್ಯತ್ತಿನ ಮೇಲೆ ಅನೇಕ ಕನಸುಗಳು ನನಗೆ ಇದೆ, ಅದೇನಾಗುತ್ತದೋ? ಆ ರೀತಿಯಾಗಿ ಅನೇಕರು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡದೆ ತಮ್ಮ ಸ್ವಂತ ತೀರ್ಮಾನಗಳು, ತಮ್ಮ ಸ್ವಂತ ಉದ್ದೇಶಗಳಲ್ಲಿಯೇ ಪ್ರಯಾಣ ಮಾಡುತ್ತಿದ್ದಾರೆ. ಅವರ ಹೃದಯದಲ್ಲಿ ಹುಟ್ಟುವಂತಹ ಮೂರ್ಖತನದಿಂದ ನಡೆಯುವಂತವರು ಅನೇಕರಿದ್ದಾರೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಆದರೆ ಯಾವ ಕ್ಷಣದಲ್ಲಿ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುತ್ತೀರೋ ದೇವರು ನಿಮ್ಮನ್ನು ಪರಿಪಾಲಿಸುತ್ತಾರೆ. ಆತನು ನಿನ್ನನ್ನು ನಡೆಸುತ್ತಾರೆ. ಗಾಡ್ ಈಸ್ ಯುವರ್ ಲೀಡರ್ ಅಂಡ್ ಹಿ ಈಸ್ ಯುವರ್ ಗೈಡ್. ಆತನೇ ನಿನ್ನನ್ನು ಎಲ್ಲಾ ಪರಿಸ್ಥಿತಿಯಲ್ಲೂ ನಡೆಸುವವನಾಗಿದ್ದಾನೆ, ನಿನ್ನನ್ನು ಆಳ್ವಿಕೆ ಮಾಡುತ್ತಾನೆ. ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳಿಗೆ ಗ್ಯಾಬ್ರಿಯಲ್ ದೂತನು ಪ್ರತ್ಯಕ್ಷನಾಗಿ ಯೇಸು ಕ್ರಿಸ್ತನು ಆಕೆಯ ಗರ್ಭದಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಹೇಳಿದಂತಹ ಸಂದರ್ಭದಲ್ಲಿ ಗಾಬ್ರಿಯಲ್ ದೂತನು ಹೇಳಿದಂತಹ ಮಾತು ಏನು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ಯಾಕೋಬ ವಂಶದವರನ್ನು ಆಳುತ್ತಾನೆ ಎನ್ನುವಂತಹ ಮಾತನ್ನು ಅಲ್ಲಿ ತಿಳಿಸುತ್ತಾರೆ. ಬಹುಶಃ ನಾನು ಅಂದುಕೊಳ್ಳುತ್ತೇನೆ, ಇಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತು ಕೀರ್ತನೆ 59:13 ಬರೆಯಲ್ಪಟ್ಟಂತಹ ಈ ಮಾತು ಲೂಕನ ಸುವಾರ್ತೆ 1ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ ಪ್ರವಾದನೆಯು ಅಲ್ಲಿ ಕಾಣಿಸುತ್ತದೆ, ಆತನು ಯಾಕೋಬ ವಂಶದವರನ್ನು ಆಳುತ್ತಾನೆ ಎಂಬುದಾಗಿ. ಆ ನಂತರವಾಗಿ ಯೆಶಾಯನ ಪುಸ್ತಕ 52ನೇ ಅಧ್ಯಾಯ 7ನೇ ವಾಕ್ಯ ನೋಡುವುದಾದರೆ,
ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ ಎಂಬುದಾಗಿ ಇದೆ. ಅಂದರೆ ಯಾರು ನಿನ್ನ ದೇವರು ಆಳುತ್ತಾ ಇದ್ದಾರೆ, ಆತನು ಅಧಿಕಾರವುಳ್ಳ ದೇವರು, ಆತನು ಪರಿಪಾಲನೆ ಮಾಡುತ್ತಾರೆ ಎಂಬುದಾಗಿ ಪ್ರಕಟಿಸುತ್ತಾರೋ ಅವರ ಪಾದಗಳು ದೇವರ ದೃಷ್ಟಿಯಲ್ಲಿ ಸುಂದರವಾಗಿದೆ. ಸುವಾರ್ತೆ ಪ್ರಕಟಿಸುವವರ ಪಾದಗಳೆಂಬುದಾಗಿ ನಾವು ನೋಡುತ್ತೇವೆ. ಆ ನಂತರವಾಗಿ ಕೀರ್ತನೆಗಳು 66:7 ನಾವು ಓದುವುದಾದರೆ, ಆತನು ಪರಾಕ್ರಮದಿಂದ ಸದಾಕಾಲವು ಆಳುತ್ತಾನೆ ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಈ ರೀತಿ ಅನೇಕ ಮಾತುಗಳು ಬೈಬಲ್ನಲ್ಲಿದೆ. ಗಮನಿಸಿ ಪ್ರಿಯರೇ, ಆತನ ಬಲದಿಂದ ಆತನ ಪರಾಕ್ರಮದಿಂದ ದೇವರು ಆಳ್ವಿಕೆ ಮಾಡುತ್ತಾ ಇದ್ದಾರೆ. ಈಗ ನಾವು ಅಂತಹ ದೇವರನ್ನು ಅಂಗೀಕರಿಸುವುದರ ಮೂಲಕ, ಆತನನ್ನು ನಾವು ನಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವುದರ ಮೂಲಕ, ಆತನ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡುವಾಗ ಆಳ್ವಿಕೆ ಮಾಡುವಂತಹ ದೇವರು ನಮ್ಮನ್ನು ಕೂಡ ಎಷ್ಟು ಆಶೀರ್ವದಿಸುತ್ತಾರೆ ಅಂದರೆ, ಒಂದು ದಿನ ನಾವು ಕೂಡ ಆತನೊಂದಿಗೆ ಆಳುವವರಾಗಿರುತ್ತೇವೆ ಎನ್ನುವಂತಹ ಮಾತನ್ನು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರು ಆ ಸ್ಥಾನದಲ್ಲಿ ನಮ್ಮನ್ನು ತರುತ್ತಾರೆ. ಈ ದಿನ ನೀನು ಮಾಡಬೇಕಾದದ್ದೇನೆಂದರೆ, ದೇವರೇ ನನ್ನನ್ನು ಆಳ್ವಿಕೆ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ, ನನ್ನನ್ನು ನಡೆಸುವಂತಹ ದೇವರಾಗಿದ್ದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದುವರೆಗೂ ನನ್ನ ಇಷ್ಟವನ್ನು ನೆರವೇರಿಸಬೇಕೆಂಬುದಾಗಿ ಅಂದುಕೊಂಡೆ, ಆದರೆ ಈಗ ನನ್ನ ಜೀವಿತವನ್ನು ನಿಮ್ಮ ಕರದಲ್ಲಿ ಇಡುತ್ತೇನೆ ಎಂಬುದಾಗಿ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದಾದರೆ, ಆತನನ್ನು ದೃಷ್ಟಿಸುವುದಾದರೆ ಆತನ ಆಳ್ವಿಕೆ ಹೇಗೆ ಇರುತ್ತದೆ ಎಂದರೆ, ಆತನ ಆಳ್ವಿಕೆಯಲ್ಲಿ ನಿಮಗೆ ಆಶೀರ್ವಾದ ಇದೆ, ಆತನ ಆಳ್ವಿಕೆಯಲ್ಲಿ ನಿಮಗೆ ಒಳಿತು ಇದೆ, ಆತನ ಪಾಲನೆಯಲ್ಲಿ ನಿನಗೆ ಎಲ್ಲಾ ಪರಿಸ್ಥಿತಿಯಲ್ಲೂ ಆಧ್ಯಾತ್ಮಿಕ ಆಶೀರ್ವಾದವು ಬಹಳ ಹೆಚ್ಚಾಗಿ ಲಭಿಸುತ್ತದೆ. ದೇವರು ಮಹಿಮೈಶ್ವರ್ಯವುಳ್ಳವನು, ಆದ್ದರಿಂದ ಆತನು ತನ್ನ ಮಹಿಮೆಯಲ್ಲಿ ನಿನ್ನ ಪ್ರತಿ ಅವಶ್ಯಕತೆಯನ್ನು ಆತನು ಸಂಧಿಸುತ್ತಾನೆ. ಬಹುಶಃ ಪ್ರಪಂಚದಲ್ಲಿ ಅನೇಕರು ಮೋಸ ಮಾಡುವಂತವರಿದ್ದಾರೇನೋ, ಆದರೆ ದೇವರು ಅಂತವರಲ್ಲ. ಒಂದು ಸಾರಿ ನೀನು ಆತನನ್ನು ಹಿಡಿದುಕೊಳ್ಳುವುದಾದರೆ, ಆತನನ್ನು ದೃಷ್ಟಿಸುವುದಾದರೆ, ಆತನು ಯಾವಾಗಲೂ ಕೂಡ ನಿಮ್ಮನ್ನು ಕೈ ಬಿಡದೆ ತೊರೆಯದೆ ಆತನ ಚಿತ್ತದಲ್ಲಿ ನೀನು ನಡೆಯುವಂತೆ ನಿನ್ನನ್ನು ನಡೆಸುವಂತಹ ದೇವರಾಗಿದ್ದಾರೆ. ಭೂಲೋಕದಲ್ಲೆಲ್ಲ ಮನುಷ್ಯರೆಲ್ಲರೂ ಕೂಡ ತಿಳಿದುಕೊಳ್ಳುವಂತೆ ದೇವರು ಯಾಕೋಬ ವಂಶದವರನ್ನು ಆಳುತ್ತಾ ಇದ್ದಾರೆ. ಹಾಗೆ ಕಣ್ಣು ಮುಚ್ಚಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಮಹಿಮೆಯುಳ್ಳ ದೇವ, ನಿಮ್ಮ ಪರಾಕ್ರಮದಿಂದ ನಮ್ಮನ್ನು ಆಳುವಂತಹ ದೇವ, ನಿಮಗೆ ಸ್ತೋತ್ರ ಹೇಳುತ್ತೇನೆ. ನಿಮ್ಮ ಆಳ್ವಿಕೆಯಲ್ಲಿ ನಮಗೆ ಬೇಕಾದಂಥ ಆಶೀರ್ವಾದವೂ ಇದೆ. ಆತ್ಮ ಸಂಬಂಧವಾದ ಶ್ರೇಷ್ಠವಾದ ಆಶೀರ್ವಾದವನ್ನು ನೀವು ನಮಗೋಸ್ಕರ ಇಟ್ಟಿರುವುದಕ್ಕಾಗಿ, ಸಿದ್ಧಪಡಿಸಿರುವುದಕ್ಕಾಗಿ ಸ್ತೋತ್ರ. ನರರ ಎದುರು ನೀನು ಆಶೀರ್ವದಿಸುವಂತವರಲ್ಲಿ ಇಟ್ಟಿರುವಂತಹ ಮೇಲು ಎಷ್ಟೋ ಉನ್ನತವಾದದ್ದು ಎಂದು ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅವರ ಜೀವಿತವನ್ನು ನಿಮಗೆ ಸಮರ್ಪಿಸಿದ್ದಾರೋ, ಅವರ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದಾರ ದೇವ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿ ಮೇಲೆತ್ತಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ವೇದನೆಯಲ್ಲಿರುವವರನ್ನು ಬಲಪಡಿಸಿರಿ. ನಿಮ್ಮ ಮಹಿಮೆಯಿಂದ ಅವರನ್ನು ತುಂಬಿಸಿ, ಪ್ರಭಾವದಿಂದ ತುಂಬಿಸಿ ಅದ್ಭುತವನ್ನು ಮಾಡಬೇಕೆಂದು ಕೋರುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.